ಪ್ರಶ್ನೆ 101. ಹಿಮಾಲಯ ಪರ್ವತದ ತಗ್ಗು ಭಾಗಗಳಲ್ಲಿ ಕಂಡುಬರುವ ಸಮತಟ್ಟಾದ ನೀಳ ಹಾಗೂ ವಿಶಾಲವಾದ ಭಾಗ ಡೋನ್. ಪ್ರಶ್ನೆ 102. ಪ್ರಪಂಚದಲ್ಲಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಪ್ರಶ್ನೆ 103. ಭಾರತದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಗಾಡ್ವಿನ್ ಆಸ್ಟಿನ್. ಪ್ರಶ್ನೆ 104. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. ಪ್ರಶ್ನೆ 105. ಮೌಂಟ್ ಎವರೆಸ್ಟ್ ಶಿಖರದ ಎತ್ತರ 8848 ಮೀಟರ್. ಪ್ರಶ್ನೆ 106. ಭಾರತದ ಆಹಾರ ಖನಿಜಗಳು ಫಲವತ್ತಾದ ಬಯಲುಗಳು. ಪ್ರಶ್ನೆ 107. ತಾಜ್ ಮಹಲ್ ಎಲ್ಲಿದೆ? ಆಗ್ರಾ. ಪ್ರಶ್ನೆ 108. ತಾಜ್ ಮಹಲ್ ಅನ್ನು ಯಾವುದರಿಂದ ನಿರ್ಮಿಸಿದ್ದಾರೆ? ಅಮೃತಶಿಲೆ. ಪ್ರಶ್ನೆ 109. ಕರ್ನಾಟಕದಲ್ಲಿ ಮರಳುಗಲ್ಲಿನ ಗುಹಾಂತರ ದೇವಾಲಯಗಳು ಎಲ್ಲಿ ಕಂಡುಬರುತ್ತವೆ? ಬಾದಾಮಿ. ಪ್ರಶ್ನೆ 110. ಕರ್ನಾಟಕದ ಬೇಲೂರು ಮತ್ತು ಹಳೇಬೀಡಿನಲ್ಲಿರುವ ದೇವಾಲಯಗಳು ಯಾವ ಶಿಲೆಯಿಂದ ರಚನೆಗೊಂಡಿವೆ? ಬಳಪದ ಕಲ್ಲು. ಪ್ರಶ್ನೆ 111. ಪ್ರಶ್ನೆ 111. ಯಾವ ನದಿಯ ಪರ್ಯಾಯ ಪ್ರಸ್ಥಭೂಮಿಯನ್ನು 2 ಭಾಗಗಳಾಗಿ ವಿಂಗಡಿಸುತ್ತದೆ? ನರ್ಮದಾ ನದಿ. ಪ್ರಶ್ನೆ 112. ಅರಾವಳಿ ಸರಣಿಯ ಅತಿ ಎತ್ತರದ ಶಿಖರ ಗುರು ಶಿಖರ. ಪ್ರಶ್ನೆ 113. ಉದಕಮಂಡಲ ಊಟಿ ಯಾವ ರಾಜ್ಯದಲ್ಲಿದೆ? ತಮಿಳುನಾಡು. ಪ್ರಶ್ನೆ 114. ಕರಾವಳಿ ಮೈದಾನ ಎಂದರೆ ಸಮುದ್ರದ ಅಂಚಿನಲ್ಲಿರುವ ತಗ್ಗಾದ ಭೂಪ್ರದೇಶ. ಪ್ರಶ್ನೆ 115. ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವುದನ್ನು ಕರೆಯುತ್ತಾರೆ? ನವಮಂಗಳೂರು. ಪ್ರಶ್ನೆ 116. ಕಾಂಡ್ಲಾ ಬಂದರು ಯಾವ ರಾಜ್ಯದಲ್ಲಿದೆ? ಗುಜರಾತ್. ಪ್ರಶ್ನೆ 117. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ರಾಜ್ಯಗಳು ಮತ್ತು ಪ್ರಮುಖ ಬಂದರುಗಳು. ಗೋವಾ ಮರ್ಮ್ ಗೋವಾ. ಮಹಾರಾಷ್ಟ್ರ ನವಶೇಷ. ಕೇರಳ ಕೊಚ್ಚಿ. ಪಶ್ಚಿಮ ಬಂಗಾಳ ಹಾಲ್ಡಿಯಾ. ತಮಿಳುನಾಡು ಎನ್ನೋರ. ಪ್ರಶ್ನೆ 118. ಭೂಮಿಯು ಹೊಂದಿಕೊಂಡಂತೆ ಇರುವ ಕಡಿದಾದ ಅಂಚುಗಳಿಲ್ಲದ ಸಮತಟ್ಟಾದ ವಿಶಾಲ ಕಡಲ ತೀರಗಳನ್ನು ಏನೆಂದು ಕರೆಯುತ್ತಾರೆ? ಬೀಚ್ಗಳು. ಪ್ರಶ್ನೆ 119. ಥಾರ್ ಮರುಭೂಮಿ ಯಾವ ರಾಜ್ಯದಲ್ಲಿದೆ? ರಾಜಸ್ಥಾನ್. ಪ್ರಶ್ನೆ 120. ಅಂತರ್ಜಲದ ಒರತೆಯ ಚಿಲುಮೆ ರೂಪದಲ್ಲಿ ಕಂಡುಬರುವುದನ್ನು ಒಯಸಿಸ್ ಎನ್ನುವರು. ಪ್ರಶ್ನೆ 121. ಭಾರತದ ಅತಿ ವಿಸ್ತಾರವಾದ ಉಪ್ಪಿನ ಸರೋವರ ಸಾಂಬಾರ್ ಸರೋವರ. ಪ್ರಶ್ನೆ 122. ಪ್ಲಾಯಾ ಎನ್ನುವುದು ಸಿಹಿ ನೀರಿನ ಸರೋವರ. ಪ್ಲಾಯಾ ಎನ್ನುವುದು ಉಪ್ಪಿನ ಸರೋವರ. ಇದು ಸರಿಯಾದ ಉತ್ತರ. ಪ್ಲಾಯಾ ಎನ್ನುವುದು ಉಪ್ಪಿನ ಸರೋವರ. ಪ್ರಶ್ನೆ 123. ಭಾರತದ ಟ್ರ್ಯಾಕ್ ಅಂಡ್ ಫೀಲ್ಡ್ ರಾಣಿ ಪಿಟಿ ಉಷಾ. ಪ್ರಶ್ನೆ 124. ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿ ಜೂನ್ನಿಂದ ಸೆಪ್ಟೆಂಬರ್ ವರೆಗೆ. ಪ್ರಶ್ನೆ 125. ಹಿಂಗಾರು ಮಳೆಗಾಲದ ಅವಧಿ ಅಕ್ಟೋಬರ್ನಿಂದ ನವೆಂಬರ್ ವರೆಗೆ. ಪ್ರಶ್ನೆ 126. ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ. ಪ್ರಶ್ನೆ 127. ಕರಾವಳಿ ತೀರದ ಜನರ ಪ್ರಮುಖ ಉದ್ಯೋಗ ಮೀನುಗಾರಿಕೆ. ಪ್ರಶ್ನೆ 128. ಸಾಗರ ಅಲೆಗಳಿಂದ ಉತ್ಪತ್ತಿಯಾಗುವ ಶಕ್ತಿ ಭರತ ಶಕ್ತಿ. ಏಷ್ಯಾದ ಪ್ರಥಮ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಶಿಂಷಾ. ಪ್ರಶ್ನೆ 130. ಪ್ರಪಂಚದ ಅತಿ ದೊಡ್ಡ ಖಂಡ ಏಷ್ಯಾ. ಪ್ರಶ್ನೆ 131. ಭಾರತದ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್. ಪ್ರಶ್ನೆ 132. ಭಾರತದ ಪಶ್ಚಿಮ ತುದಿ ಗೋವಾರ್ ಮೋಟ್. ಪ್ರಶ್ನೆ 133. 2011 ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ 121 ಕೋಟಿ. ಪ್ರಶ್ನೆ 134. ಭಾರತದ ನೆರೆಯ ರಾಷ್ಟ್ರಗಳ ಸಂಖ್ಯೆ 9. ಪ್ರಶ್ನೆ 135. ಭಾರತ ಮತ್ತು ಶ್ರೀಲಂಕಾ ಯಾವ ಜಲಸಂಧಿಯಿಂದ ಬೇರ್ಪಟ್ಟಿವೆ? ಪಾಕ್ ಜಲಸಂಧಿ.
ಪ್ರಶ್ನೆ 136. 3 ಕಡೆ ನೀರು ಮತ್ತು 1 ಕಡೆ ಭೂಮಿಯಿಂದ ಸುತ್ತುವರೆದಿರುವ ಭೂಭಾಗ ಪರ್ಯಾಯ ದ್ವೀಪ. ಪ್ರಶ್ನೆ 137. ಸುತ್ತಲೂ ನೀರಿನಿಂದ ಆವರಿಸಿರುವ ಭೂಭಾಗ ದ್ವೀಪ. ಪ್ರಶ್ನೆ 138. ಭಾರತದ ರಾಜಧಾನಿ ನವದೆಹಲಿ. ಪ್ರಶ್ನೆ 139. ಪ್ರಸ್ತುತ ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ? 8. ಪ್ರಶ್ನೆ 140. ಗೋವಾ ರಾಜ್ಯದ ಆಡಳಿತ ಭಾಷೆ ಯಾವುದು? ಕೊಂಕಣಿ. ಪ್ರಶ್ನೆ 141. ಭಾರತದ ಸಮುದ್ರ ತೀರದ ಉದ್ದ 7516.6 ಕಿಲೋಮೀಟರ್. ಪ್ರಶ್ನೆ 142. ಕರ್ನಾಟಕ ರಾಜ್ಯದ ಯಾವ ಗ್ರಾಮದಲ್ಲಿ ರಾಷ್ಟ್ರಧ್ವಜವನ್ನು ತಯಾರಿಸುತ್ತಾರೆ? ಧಾರವಾಡ ಜಿಲ್ಲೆಯ ಗರಗ ಗ್ರಾಮ. ಪ್ರಶ್ನೆ 143. ನಮ್ಮ ರಾಷ್ಟ್ರಗೀತೆಯನ್ನು ಬರೆದವರು ರವೀಂದ್ರನಾಥ್ ಟಾಗೋರ್. ಪ್ರಶ್ನೆ 144. ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ. ಪ್ರಶ್ನೆ 145. ಕರ್ನಾಟಕದ ಪ್ರಮುಖ ನೃತ್ಯ ಕಲೆ ಯಕ್ಷಗಾನ. ಪ್ರಶ್ನೆ 146. ಈ ಕೆಳಗಿನ ಚಿತ್ರದಲ್ಲಿ ಗ್ರಾಮೀಣ ಸಾಹಸ ಕ್ರೀಡೆ ಮಲ್ಲಕಂಬ. ಪ್ರಶ್ನೆ 147. ಈ ಕೆಳಗಿನ ಚಿತ್ರದಲ್ಲಿ ಗ್ರಾಮೀಣ ಸಾಹಸ ಕ್ರೀಡೆ ಭಾರ ಅಥವಾ ಗುಂಡು ಎತ್ತುವಿಕೆ. ಪ್ರಶ್ನೆ 148. ನಮ್ಮ ರಾಷ್ಟ್ರೀಯ ಲಾಂಛನದಲ್ಲಿ ಡ್ಯಾಶ್ ಇದೆ? 4 ಮುಖವುಳ್ಳ ಸಿಂಹದ ಮುದ್ರೆ. ಪ್ರಶ್ನೆ 149. ರಾಷ್ಟ್ರಧ್ವಜದ ತಯಾರಿಕೆ ಮತ್ತು ವಿತರಣಾ ಹಕ್ಕು ಪಡೆದವರು ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ. ಪ್ರಶ್ನೆ 150. ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಚಕ್ರವು ಯಾವುದರ ಸಂಕೇತ? ಪ್ರಗತಿ ಮತ್ತು ಚಲನೆ. ಪ್ರಶ್ನೆ ಸಂಖ್ಯೆ 151. ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಕೇಸರಿ ಬಣ್ಣದ ಸಂಕೇತ ತ್ಯಾಗ. ಪ್ರಶ್ನೆ 152. ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಹಸಿರು ಬಣ್ಣದ ಸಂಕೇತ ಸಮೃದ್ಧಿ. ಪ್ರಶ್ನೆ 153. ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಬಿಳಿಯ ಬಣ್ಣದ ಸಂಕೇತ ಶಾಂತಿ. ಪ್ರಶ್ನೆ 154. ಕೇಂದ್ರಾಡಳಿತ ಪ್ರದೇಶಗಳು 8, ರಾಜ್ಯಗಳು 28. ಪ್ರಶ್ನೆ 155. ಪಂಜಾಬ್ ಮತ್ತು ಹರಿಯಾಣ ಎರಡೂ ರಾಜ್ಯಗಳ ರಾಜಧಾನಿ ಚಂಡೀಗಢ. ಪ್ರಶ್ನೆ 156. ಪುದುಚೇರಿಯಲ್ಲಿ ಎಷ್ಟು ಆಡಳಿತ ವಿಭಾಗಗಳಿವೆ? 4. ಪ್ರಶ್ನೆ 157. ಯಾವ ರಾಜ್ಯವನ್ನು ವಿಂಗಡಿಸಿ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳನ್ನು ರಚಿಸಲಾಗಿದೆ? ಆಂಧ್ರಪ್ರದೇಶ್. ಪ್ರಶ್ನೆ 158. ಪ್ರಜಾಪ್ರಭುತ್ವ ಹೊಂದಿರುವ ಪ್ರಪಂಚದ 7ನೇ ದೊಡ್ಡ ರಾಷ್ಟ್ರ ಭಾರತ. ಪ್ರಶ್ನೆ 159. ಭಾರತೀಯ ರಿಸರ್ವ್ ಬ್ಯಾಂಕ್ ಮುದ್ರಿಸಿರುವ ಅಧಿಕೃತ ನೋಟುಗಳಲ್ಲಿ ಪರಿಗಣಿಸಿರುವ ಅಧಿಕೃತ ಭಾಷೆಗಳ ಸಂಖ್ಯೆ 15. ಪ್ರಶ್ನೆ 160. ಭಾರತದಲ್ಲಿ ರಾಜ್ಯಗಳನ್ನು ಹೇಗೆ ವಿಂಗಡಿಸಲಾಗಿದೆ? 1956ರ ಪ್ರಾಂತೀಯ ಭಾಷೆ ಕಾಯ್ದೆ. ಪ್ರಶ್ನೆ 161. ಭಾರತದ ಪೂರ್ವಕ್ಕಿರುವ ಜಲರಾಶಿ ಯಾವುದು? ಅಂಡಮಾನ್ ನಿಕೋಬಾರ್. ಪ್ರಶ್ನೆ 162. ಸತ್ಯಮೇವ ಜಯತೆ ಎಂಬ ನುಡಿಯಿರುವ ರಾಷ್ಟ್ರ ಲಾಂಛನ ಸಿಂಹಬೋಧಿಗೆ. ಪ್ರಶ್ನೆ 163. ಮೊಟ್ಟ ಮೊದಲು ಭೂ ನಕ್ಷೆಯನ್ನು ಯಾವಾಗ ರಚಿಸಲಾಯಿತು? ಕ್ರಿಸ್ತಪೂರ್ವ 540. ಪ್ರಶ್ನೆ 164. ಈ ಸಂಕೇತ ಏನನ್ನು ಸೂಚಿಸುತ್ತದೆ? ನೇರ ದಾರಿ ನಿಷೇಧಿಸಿದೆ. ಪ್ರಶ್ನೆ 165. ಭಾರತದ ಮೊಟ್ಟ ಮೊದಲ ಸೇನಾ ಮುಖ್ಯಸ್ಥ ಕಾರಿಯಪ್ಪ. ಪ್ರಶ್ನೆ 166. ಕಿಂದರ ಜೋಗಿ ಕೃತಿಯನ್ನು ಬರೆದವರು ಕುವೆಂಪು. ಪ್ರಶ್ನೆ 167. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸುವ ದಿನ ಜೂನ್ 21. ಪ್ರಶ್ನೆ 168. ಗಂಧದ ಮರ ಕೆತ್ತನೆಗಾಗಿ ಪ್ರಸಿದ್ಧವಾದ ರಾಜ್ಯ ಕರ್ನಾಟಕ. ಪ್ರಶ್ನೆ 169. ಮಾಲತಿ ಹೊಳ್ಳ ಒಬ್ಬರು ಪ್ಯಾರಾ ಅಥ್ಲೀಟ್. ಪ್ರಶ್ನೆ 170. ಪ್ರಶ್ನೆ 70. ಖೋಖೋ ತಂಡವೊಂದರಲ್ಲಿ ಎಷ್ಟು ಜನ ಆಟಗಾರರಿರುತ್ತಾರೆ? 12. ಪ್ರಶ್ನೆ 171. ಗಣಕಯಂತ್ರ ಕಂಡುಹಿಡಿದ ವರ್ಷ 1837. ಪ್ರಶ್ನೆ 172. ಮೊಟ್ಟ ಮೊದಲು ಬಟ್ಟೆಗಳಿಗಾಗಿ ಇದನ್ನು ಬಳಸಿರಲಿಲ್ಲ. ಎಲೆ.
ಎಸ್, ಸರಿ ಉತ್ತರ ಹತ್ತಿ. ಮೊಟ್ಟ ಮೊದಲು ಬಟ್ಟೆಗಳಿಗಾಗಿ ಚರ್ಮ, ಎಲೆ, ಹುಲ್ಲು ಬಳಸಿದ್ರು, ಹತ್ತಿ ಬಳಸಿರ್ಲಿಲ್ಲ. ಸರಿಯಾದ ಉತ್ತರ ಹತ್ತಿ. ಪ್ರಶ್ನೆ 173. ಚಳಿಗಾಲದಲ್ಲಿ ನಾವು ಉಣ್ಣೆ ಉಡುಪುಗಳನ್ನು ಧರಿಸುವುದು ಒಳ್ಳೆಯದು. ಪ್ರಶ್ನೆ 174. ಕಾಮನ ಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳಿವೆ? 7. ಪ್ರಶ್ನೆ 175. ಹಿಮಾಲಯ ಪರ್ವತ ಶ್ರೇಣಿಯ ಉದ್ದ 2400 ಕಿಲೋಮೀಟರ್. ಪ್ರಶ್ನೆ 176. ಮಲಿನ ಗಾಳಿ ಸೇವನೆಯಿಂದ ಬರುವ ರೋಗ ಕ್ಷಯ. ಪ್ರಶ್ನೆ 177. ಲಿಬರ್ಟಿ ಪ್ರತಿಮೆಯನ್ನು ಯಾವ ಲೋಹದಿಂದ ತಯಾರಿಸಲಾಗಿದೆ? ತಾಮ್ರ. 178. ಇದು ಅತಿ ಬಿಸಿಲಿರುವ ಮತ್ತು ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಬೆಳೆಯುವ ಬಹುದಾದ ಬೆಳೆ ರಾಗಿ. ಪ್ರಶ್ನೆ 179. ಕೊಂಕಣ ತೀರದ ಉದ್ದ 240 ಕಿಲೋಮೀಟರ್. ಪ್ರಶ್ನೆ 180. ಕಮಲ್ ಮಹಲ್ ಎಲ್ಲಿದೆ? ಹಂಪಿ. ಪ್ರಶ್ನೆ 181. ಕಾವೇರಿ ನದಿಯು ಯಾವ ಬೆಟ್ಟದಲ್ಲಿ ಉಗಮಿಸುತ್ತದೆ? ಬ್ರಹ್ಮಗಿರಿ ಬೆಟ್ಟ. ಪ್ರಶ್ನೆ 182. ಯಾವ ವರ್ಷದಲ್ಲಿ ಕಾಶ್ಮೀರಿ ರಾಜ್ಯವನ್ನು ವಿಭಜಿಸಲಾಯಿತು? 2019. ಪ್ರಶ್ನೆ 183. ಭಾರತ ದೇಶದ ಹಳ್ಳಿಗಳಲ್ಲಿ ಗ್ರಾಮ ವಾಸಿಸುವ ಜನರ ಸಂಖ್ಯೆಯ ಶೇಕಡಾ ಪ್ರಮಾಣ? ಭಾರತದ ದೇಶದ ಹಳ್ಳಿಗಳಲ್ಲಿ ವಾಸಿಸುವ ಜನರ ಸಂಖ್ಯೆಯ ಶೇಕಡಾ ಪ್ರಮಾಣ 72%. 184ನೇ ಪ್ರಶ್ನೆ. ದೇಹ ಆರೋಗ್ಯವಾಗಿರಲು ಸೈಕಲ್ ತುಳಿಯುವುದು, ಈಜುವುದು, ಯೋಗಾಭ್ಯಾಸ ಮಾಡುವುದು ಒಳ್ಳೆಯದು. ಪ್ರಶ್ನೆ 185. ಸಾಮೂಹಿಕ ವಸತಿಗಳ ಮುಖ್ಯ ಉದ್ದೇಶ? ಎಲ್ಲ ಮನೆಗಳಿಗೆ ಸಾರ್ವತ್ರಿಕವಾಗಿ ಬೇಕಾದ ಉತ್ತಮ ರಸ್ತೆ, ಸಂಚಾರ ವ್ಯವಸ್ಥೆ, ದೀಪ, ನೀರು, ಕಸ ವಿಲೇವಾರಿಗಳನ್ನು ಯೋಜನಾಬದ್ಧವಾಗಿ ಮಾಡುವುದು, ಸಾಮೂಹಿಕವಾಗಿ ಅವಶ್ಯವಿರುವ ಉದ್ಯಾನ, ಆಸ್ಪತ್ರೆ ಇತ್ಯಾದಿಗಳನ್ನು ನಿರ್ಮಿಸುವುದು, ಸಾಮೂಹಿಕ ವಸತಿಯನ್ನು ಪ್ರಾದೇಶಿಕ ಮುಖ್ಯ ರಸ್ತೆಗೆ ಸೇರಿಸುವುದು. ಈ ಮೇಲಿನ ಎಲ್ಲವೂ. ಪ್ರಶ್ನೆ 186. ಪ್ಯಾರಾದ್ವೀಪ ಬಂದರು ಯಾವ ರಾಜ್ಯದಲ್ಲಿದೆ? ಒಡಿಶಾ. ಪ್ರಶ್ನೆ 187. ಬೆನ್ನಿನ ಮೇಲೆ ಡುಬ್ಬ ಹೊಂದಿರುವ ಪ್ರಾಣಿ ಒಂಟೆ. ಪ್ರಶ್ನೆ 188. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಕ್ಟೋಬರ್ನಿಂದ ನವೆಂಬರ್ ವರೆಗೆ. ಪ್ರಶ್ನೆ 189. ಮನ್ನಾರ್ ಖಾರಿ ಕಂಡುಬರುವ ಪ್ರದೇಶ ಭಾರತ ಮತ್ತು ಶ್ರೀಲಂಕಾ ಖಂಡಿ. ಪ್ರಶ್ನೆ 190. ಭಾರತ ದೇಶದಲ್ಲಿರುವ ಅಧಿಕೃತ ಭಾಷೆಗಳ ಸಂಖ್ಯೆ 22. ಪ್ರಶ್ನೆ 191. ಕೇರಳ ದಕ್ಷಿಣ, ಲಡಾಖ್ ಉತ್ತರ. ಪ್ರಶ್ನೆ 192. ಇದೊಂದು ಪಾಶ್ಚಾತ್ಯ ಧರ್ಮ, ಕ್ರೈಸ್ತ ಧರ್ಮ. ಪ್ರಶ್ನೆ 193. ರಾಷ್ಟ್ರೀಯ ಶಿಕ್ಷಣ ನೀತಿ 2020ಕ್ಕೆ ಯಾವಾಗ ಚಾಲನೆ ನೀಡಲಾಯಿತು? 29ನೇ ಜುಲೈ. ಪ್ರಶ್ನೆ 194. ರಸ್ತೆ ಅಪಘಾತಗಳಾದಾಗ ತುರ್ತು ಚಿಕಿತ್ಸೆಗೆಂದು ಕರ್ನಾಟಕ ರಾಜ್ಯದಲ್ಲಿ ಆಂಬ್ಯುಲೆನ್ಸ್ ಸೇವೆಗಾಗಿ ಬಳಸುವ ತುರ್ತು ದೂರವಾಣಿ ಸಂಖ್ಯೆ 108. ಪ್ರಶ್ನೆ 195. ಗುಂಪಿಗೆ ಸೇರಿದ್ದನ್ನು ಗುರುತಿಸಿ. ಪಾಂಡಿಚೇರಿ, ಲಕ್ಷದ್ವೀಪ, ತೆಲಂಗಾಣ, ಲಡಾಖ್. ಗುಂಪಿಗೆ ಸೇರಿದ್ದು ತೆಲಂಗಾಣ. ಪ್ರಶ್ನೆ 196. ಒಂದೇ ಇತಿಹಾಸ, ಸಂಸ್ಕೃತಿ, ಆಶೋತ್ತರಗಳುಳ್ಳ ಹಾಗೂ ತಾವು ಒಂದೇ ಎಂಬ ಭಾವನೆಯಿಂದ ಬದುಕುವ ಜನತೆಯನ್ನು ಒಳಗೊಂಡ ದೇಶವೇ ರಾಷ್ಟ್ರ. ಪ್ರಶ್ನೆ 197. ಕರ್ನಾಟಕ ಧ್ವಜದ ಬಣ್ಣ ಹಳದಿ ಮತ್ತು ಕೆಂಪು. ಪ್ರಶ್ನೆ 198. ರೇಷ್ಮೆ ಒಂದು ಬಗೆಯ ಕೀಟಗಳ ಸ್ರಾವ. ಪ್ರಶ್ನೆ 199. ದಿನದ ಹವೆಯಲ್ಲಾಗುವ ಬದಲಾವಣೆಗಳನ್ನು ಹವಾಮಾನ ಎಂದು ಕರೆಯುತ್ತಾರೆ. ಪ್ರಶ್ನೆ 200. ಥಾರ್ ಮರುಭೂಮಿ ಭಾರತದ ಯಾವ ದಿಕ್ಕಿನಲ್ಲಿದೆ? ಪಶ್ಚಿಮ. ಇವು 101ರಿಂದ 200 ವರೆಗಿರ್ತಕ್ಕಂಥ ಪ್ರಶ್ನೋತ್ತರಗಳು.